ಇದ್ರ ನಿನ್ನ ಕೇಳಿದ್ನಲ್ಲ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ರಿ? ಯೋಚನೆ ಮಾಡೀನಿ ಇನ್ನೊಂದು ಸ್ವಲ್ಪ ಉಳ್ದೈತ್ರಿ. ಅದು ಏನದು ಹೇಳ್ರಿ, ನನಗೆ ಸ್ವಲ್ಪ ಹೋಗೋದೈತಿ, ನಂಗೆ ಊರಿಗೆ ಹೋಗೋದೈತಿ. ಮತ್ತೆ ಒಂದು 10 ನಿಮಿಷ ವೇಟ್ ಮಾಡ್ರಿ. 10 ನಿಮಿಷ ಇಲ್ರಿ, ಸುಮ್ಮನೆ ನಂಗೆ ಭಾಳ ಲೇಟ್ ಆಗತ್ತಿದ್ರಿ ಆ ಕಡೆ. ಇಲ್ರಿ ಅರ್ಧ ಯೋಚನೆ ಮಾಡಿ, ಇನ್ನೂ ಅರ್ಧ ಐತ್ರಿ, ಯೋಚನೆ ಮಾಡ್ಬೇಕ್ರಿ. ಇಲ್ಲ ಹಿಂಗೆ ಯೋಚನೆ ಅರ್ಧ ಒಟ್ಟು ಮಾಡಿದ್ರೆ ಹೆಂಗೆ ರೀ? ಮೊದಲೇ ಮಾಡ್ಬೇಕಿಲ್ರಿ ಸ್ವಲ್ಪ ಎಲ್ಲನೇ. ಹಂಗೆ ಇರಂಗಿಲ್ರಿ, ಅದು ಅರ್ಧನ ಮಾಡ್ಬೇಕ್ರಿ. ಅಲ್ರಿ ನಂಗೆ ಏನು ಕಮ್ಮಿ ಐತಿ ಹಿಂಗೆ ಮಾಡತ್ರಿ ನೀವು? ನೋಡ್ರಿ ಇವು ಎಲ್ಲ ಸುಮ್ಮನೆ ಹಾಕೊಂಡ್ಬಂದಿದ್ರಿ, ಭಾಳ ಐತ್ರಿ ನೀವು ನನ್ನ ಕಡೆ. ನಿಮ್ದು ಭಾಳ ಇದ್ರಿ ಇರ್ಲಿ, ನಾ ಯೋಚನೆ ಮಾಡ್ಬೇಕಲ್ರಿ. ಇನ್ನೊಂದು 10 ನಿಮಿಷ ತಡೀರಿ, ಹೇಳ್ತೀನಿ ರೀ. ಅಲ್ರಿ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ತಡ್ರಿ, ನಾನು ದೋಸ್ತನ ಕಡೆ ಹೋಗ್ತೀನಿ. ಒಂದೇ ಮಿನಿಟ್ ರೀ. ಹಾಂ ಹೋಗ್ರಿ. ಈಗ ನೋಡಿ ದೋಸ್ತ ಹಿಂಗೆ ಮಾಡತ್ತಳಲ್ಲಕ್ಕಿ, ಏನನ್ನತ್ತವ? ಇನ್ನು 10 ಮಿನಿಟ್ ತಡಿ ಅನ್ನತ್ತಳಿಗೆ. ದೋಸ್ತ ಏನು ನಿಂದು ಯೋಗ್ಯತೆಯಲ್ಲಿ ಯಾಕಿಂದ ಯೋಗ್ಯತೆಯಲ್ಲಿ ಇಂಥ ಹುಡುಗಿಯಾಗಿ ಬಂದತ್ತೀನಿ. ಅಲ್ಲೋ ಯೋಗ್ಯತೆ ತೊಗೊಂಡು ಏನು ಮಾಡ್ತಿ? ಯೋಗ್ಯತೆ ಹುಡುಗಿ ಏನು ಸಂಬಂಧ? ನೀ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇಂಥ ತಿಂಡಿ ಹುಡುಗಿದ್ದಿ ನಿನಗೆ ಇಟ್ಟು ವೇಸ್ಟ್ ಮಾಡತ್ತಾಳ ಅಂದ್ರೆ ಹೆಂಗೆ ಓದೋಸ್ತ ಇದು? ಅಲ್ಲೋ ಇಂಥ ಹುಡುಗಿನ ಏನು ಮಾಡಕ್ಕಿಲ್ಲ, ಈಗ ಮತ್ತೊಂದು ಹುಡುಗಿ ಹೆಂಗೆ ಬೀಳ್ತಲ್ಲೋ? ದೋಸ್ತ ನಂದು ಕೇಳು, ಇಂಥವು 1000 ಹುಡುಗಿಯಾರ ನಿಂದ ಬೆನತ್ತವ, ಈಗ ತೊಗೊಂಡು ಏನು ಮಾಡ್ತೀನಿ? ಏ ದೋಸ್ತ ಹಂಗಿಲ್ಲೋ,